70 ವರ್ಷದ ಲಲಿತಾ ಆಟೋದಿಂದ ಇಳಿಯುತ್ತಿದ್ದಂತೆಯೇ ತೋಟದಲ್ಲಿ ನೆಲ್ಲಿಕಾಯಿ ಕೀಳುತ್ತಿದ್ದ ರಂಜನಿ ಕೋಪದಿಂದ ಗೊಣಗುತ್ತಾ ಮತ್ತೆ ಮುಖ ತೋರಿಸಿಕೊಂಡು ಬಂದಿದ್ದಾರೆ. ಅತ್ತೆ, ಇವರ ಮಕ್ಕಳು ಸೊಸೆಯಂದಿರು ಕೆಲಸದ ನೆಪದಲ್ಲಿ ವಿದೇಶ ಸುತ್ತುತ್ತಿದ್ದಾರೆ. ಇವರನ್ನು ನಮ್ಮ ಜವಾಬ್ದಾರಿಗೆ ಬಿಟ್ಟು ಹೋಗಿದ್ದಾರೆ. ಯಾವಾಗ ಮನಸ್ಸಿಗೆ ಬರುತ್ತದೋ ಆಗ ಇಲ್ಲಿಗೆ ಬಂದುಬಿಡುತ್ತಾರೆ ಎಂದು ಹೇಳಿದಳು. ಅವಳು ನೆಲ್ಲಿಕಾಯಿ ಕೀಳುವುದನ್ನು ಬಿಟ್ಟು ಮುಂದೆ ಬಂದು ಅತ್ತೆಯ ಕಾಲಿಗೆ ನಮಸ್ಕರಿಸಿದಳು. ಲಲಿತಾ ಆಶೀರ್ವದಿಸುತ್ತಾ, ರಂಜನಿ, ನೆಲ್ಲಿಕಾಯಿ ಕೀಳುತ್ತಿದ್ದೀಯಾ? ಈ ನೆಲ್ಲಿಕಾಯಿ ಗಿಡವನ್ನು ನಾನು ನಿನ್ನ ಮಾವನ ಜೊತೆ ಸೇರಿ ನೆಟ್ಟಿದ್ದೆ ಎಂದು ಹೇಳುತ್ತಾ ಹಳೆಯ ನೆನಪುಗಳಲ್ಲಿ ಮುಳುಗಿದಳು. ಆಕೆಯ ಕಣ್ಣಲ್ಲಿ ನೀರು ಬಂದಿತು. ಆಕೆ ತಂದೆ ತಾಯಿಯನ್ನು ಕಳೆದುಕೊಂಡು ಹಲವು ವರ್ಷಗಳಾಗಿದ್ದವು. ಈಗ ಆಕೆಯ ಅಣ್ಣ ಹತ್ತಿಗೆ ಕೂಡ ಈ ಜಗತ್ತಿನಲ್ಲಿ ಇರಲಿಲ್ಲ. ಆದರೆ ಅಣ್ಣನ ಮಗ ವಿಕಾಸ್ ಎಂದಿಗೂ ಈ ಮನೆಯಲ್ಲಿ ಆಕೆಗೆ ಪರಕೀಯ ಭಾವನೆ ಬರುವಂತೆ ಮಾಡಲಿಲ್ಲ. ಆದರೂ ವಿಕಾಸ್ ಹೆಂಡತಿ ರಂಜನಿಗೆ ಅತ್ತೆಯ ಬಗ್ಗೆ ಬಹಳ ಸಿಟ್ಟು ಇತ್ತು, ಏಕೆಂದರೆ ಆಕೆ ಇದೇ ಊರಿನಲ್ಲಿ ಇರುತ್ತಿದ್ದಳು. ಯಾವಾಗ ಮನಸ್ಸಿಗೆ ಬರುತ್ತದೋ ಆಗ ತವರು ಮನೆಗೆ ಬರುತ್ತಿದ್ದಳು. ಲಲಿತಾ ಮಗ ಅರುಣ್ ಮತ್ತು ಆತನ ಹೆಂಡತಿ ದೀಪಾ ಇಬ್ಬರೂ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರು 2 ತಿಂಗಳ ಕಾಲ ಆಫೀಸಿನ ಕೆಲಸದ ನಿಮಿತ್ತ ವಿದೇಶಕ್ಕೆ ಹೋಗಿದ್ದರು. ಅವರು ದೀಪಾವಳಿಯ ನಂತರವೇ ಬರುವವರಿದ್ದರು. ಆದ್ದರಿಂದ ಅವರು ವಿಕಾಸ್ ಮತ್ತು ರಂಜನಿಗೆ ತಾಯಿಯನ್ನು ನೋಡಿಕೊಳ್ಳಲು ಹೇಳಿದ್ದರು. ಈಗ ಖಾಲಿ ಮನೆಯಲ್ಲಿ ಲಲಿತಾಳಿಗೆ ಸರಿ ಅನಿಸುತ್ತಿರಲಿಲ್ಲ. ಆದ್ದರಿಂದ ಅವಳು ಆಗಾಗ್ಗೆ ಇಲ್ಲಿಗೆ ಬರುತ್ತಿದ್ದಳು. ಆಗ ಮಧ್ಯಾಹ್ನದ ಊಟದ ಸಮಯವಾಗಿತ್ತು. ಸಾಮಾನ್ಯವಾಗಿ ರಂಜನಿ ಊಟವನ್ನು ಮಾಡಿದ್ದಳು. ಆದರೆ ಅತ್ತೆಯನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾ, ಅತ್ತೆ, ಊಟ ಮಾಡುತ್ತೀರೋ ಅಥವಾ ಮಾಡಿ ಬಂದಿದ್ದೀರೋ ಎಂದು ಕೇಳಿದಳು. ಲಲಿತಾ ನಿಧಾನವಾಗಿ, ರಂಜನಿ, ನಾನು ಒಬ್ಬಂಟಿ ಜೀವ. ಮಧ್ಯಾಹ್ನದ ಅಡುಗೆಯನ್ನು ನಾನು ಮಾಡಿಲ್ಲ. ಇಲ್ಲೇ ಬಂದು ಊಟ ಮಾಡೋಣ ಎಂದು ಯೋಚಿಸುತ್ತಿದ್ದೆ ಮತ್ತು ನಾಳೆ ದೀಪಾವಳಿ ಇದೆ. ಹಾಗಾಗಿ ದೀಪಾವಳಿ ಆಚರಿಸಿ ವಾಪಸ್ ಹೋಗೋಣ ಎಂದುಕೊಂಡಿದ್ದೇನೆ ಎಂದಳು. ರಂಜನಿ ಮುಖ ಕಿವುಚಿಕೊಂಡು ಅಡುಗೆ ಮನೆಗೆ ಹೋದಳು ಮತ್ತು ಗೊಣಗಲಾರಂಭಿಸಿದಳು. ಇಲ್ಲಿ ಹೋಟೆಲ್ ತೆರೆದಿದ್ದೇನೆಯೇನು, ಯಾವಾಗ ಬೇಕೆಂದರೂ ಇಲ್ಲಿ ಊಟ ಮಾಡಲು ಬರುತ್ತಾರೆ. ಹೇಗಿದ್ದರೂ ಅಡಿಗೆ ಇತ್ತು. ಆದರೆ ಅವಳು ಅವರಿಗಾಗಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಅನ್ನ ಮತ್ತು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾತ್ರ ತಂದಳು. ಅತ್ತೆ, ಅಡಿಗೆ ಮುಗಿದಿದೆ, ಹೇಳದೆ ಬಂದರೆ ಇದೇ ಸಿಗುತ್ತದೆ ಎಂದಳು. ಒಂದು ತಟ್ಟೆ ಒಣ ಅನ್ನ ಮತ್ತು ಸ್ವಲ್ಪ ಆಲೂಗಡ್ಡೆ ಪಲ್ಯವನ್ನು ನೋಡಿ ಲಲಿತಾ ಅವರ ಮನಸ್ಸು ನೋವಿನಿಂದ ತತ್ತರಿಸಿತು. ಆ ಮನೆಯ ಗೋಡೆಗಳನ್ನು ತಬ್ಬಿಕೊಂಡು ಅಳಬೇಕೆಂದು ಅವರಿಗೆ ಅನಿಸಿತು, ಏಕೆಂದರೆ ಇಂದು ತವರು ಮನೆಯಲ್ಲಿ ಈ ಗೋಡೆಗಳು ಮಾತ್ರ ಆತ್ಮೀಯತೆಯಿಂದ ತುಂಬಿದ್ದವು. ಆಗ ದೀಪಾ ಗದರಿಸುತ್ತಾ, ಏನು, ಅಷ್ಟು ಹೊತ್ತಿನಿಂದ ಕುಳಿತು ಏನು ಯೋಚಿಸುತ್ತಿದ್ದೀರಿ? ಬೇಗನೆ ತಿಂದು ಬಿಡಿ. ನಂತರ ನಾನು ವಿಶ್ರಾಂತಿ ಪಡೆಯಲು ಹೋಗಬೇಕು. ಒಂದು ಕಡೆ ದೀಪಾವಳಿಯ ಸ್ವಚ್ಛತೆ ಮಾಡುತ್ತಿದ್ದೇನೆ. ತುಂಬಾ ಕೆಲಸ ಇದೆ. ಅದರ ಮೇಲೆ ಈ ಆಹ್ವಾನವಿಲ್ಲದ ಅತಿಥಿ ಎಂದಳು. ಇದನ್ನು ಕೇಳಿ ಲಲಿತಾ ಸ್ತಬ್ಧಳಾದಳು. ಅವಳು ಗದ್ಗದಿತ ಕಂಠದಿಂದ, ರಂಜನಿ, ನನ್ನ ತವರು ಮನೆಯಲ್ಲಿ ನಾನು ಯಾವಾಗಿನಿಂದ ಆಹ್ವಾನವಿಲ್ಲದ ಅತಿಥಿಯಾದೆ? ನನ್ನ ಅಣ್ಣ ಹತ್ತಿಗೆ ಈಗ ಈ ಜಗತ್ತಿನಲ್ಲಿಲ್ಲ ಎಂದುಕೋ. ಆದರೆ ಅದಕ್ಕೆ ಸಂಬಂಧಗಳು ಮುಗಿದವು ಎಂದು ಅರ್ಥವಲ್ಲ ಎಂದು ಹೇಳುತ್ತಾ ಅವರ ಗಂಟಲು ಕಟ್ಟಿತು. ಅವರ ಹೃದಯ ಒಡೆದು ಹೋಗುವಂತಿತ್ತು. ಪ್ರತಿ ಹಬ್ಬಕ್ಕೂ ಅವಳ ಅಣ್ಣ ಹತ್ತಿಗೆ ಎಷ್ಟು ಪ್ರೀತಿಯಿಂದ ಅವಳನ್ನು ಕರೆಯುತ್ತಿದ್ದರು ಎಂಬುದು ಅವರಿಗೆ ನೆನಪಾಯಿತು. ಅಣ್ಣ ತೀರಿಕೊಂಡಾಗಲೂ ಅತ್ತಿಗೆ ಅವರ ತವರು ಮನೆಯನ್ನು ಬರುವುದು ಬಿಡಲಿಲ್ಲ. ಆದರೆ ಇಂದು ಅತ್ತಿಗೆ ತೀರಿಕೊಂಡ ನಂತರ ನಿಜವಾಗಿಯೂ ಅವಳ ತವರು ಮನೆ ಮುಗಿದಂತಾಯಿತು ಎಂದು ಅವರಿಗೆ ಅನಿಸಿತು. ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ, ರಂಜನಿ, ನಾನು ಹಬ್ಬದಲ್ಲಿ ನಿಮ್ಮನ್ನು ಭೇಟಿ ಮಾಡಲು ಬಂದಿದ್ದೆ. ನನ್ನ ಮಕ್ಕಳು ಸೊಸೆಯಂದಿರು ವಿದೇಶದಲ್ಲಿದ್ದಾರೆ. ಹಾಗಾಗಿ ಹಬ್ಬವನ್ನು ಪ್ರೀತಿಪಾತ್ರರೊಂದಿಗೆ ಆಚರಿಸೋಣ ಎಂದುಕೊಂಡೆ. ಆದರೆ ನಾನು ಇಲ್ಲಿ ಆಹ್ವಾನವಿಲ್ಲದ ಅತಿಥಿಯಾಗಿದ್ದರೆ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಒಳ್ಳೆಯದು, ಕೇಳು, ನಾನು ನಿನಗಾಗಿ ಏನೋ ತಂದಿದ್ದೇನೆ ಎಂದು ಹೇಳಿ ಅವರು ಒಂದು ಸಣ್ಣ ಮೂಟೆಯನ್ನು ಆಕೆಯ ಕೈಗೆ ಕೊಟ್ಟರು ಮತ್ತು ಕಣ್ಣೀರನ್ನು ಒರೆಸಿಕೊಂಡು ಬಾಗಿಲಿನ ಕಡೆಗೆ ಹೊರಟರು. ಆಗ ಬಾಗಿಲಲ್ಲಿ ಅವಳು ವಿಕಾಸ್ನನ್ನು ನೋಡಿ ನಿಂತುಕೊಂಡಳು. ವಿಕಾಸ್ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು ಮತ್ತು ಮುಖ ಸಂಪೂರ್ಣವಾಗಿ ಕೆಂಪಾಗಿತ್ತು. ಅವನು ಅತ್ತೆಯ ಕೈಗಳನ್ನು ಹಿಡಿದು, ನೀವು ಇಲ್ಲಿಂದ ಎಲ್ಲಿಗೂ ಹೋಗುವುದಿಲ್ಲ. ನೀವು ನಮ್ಮೊಂದಿಗೆ ದೀಪಾವಳಿಯನ್ನು ಆಚರಿಸುತ್ತೀರಿ. ಮತ್ತು ನೀವು ಈ ಮನೆಯ ಆಹ್ವಾನವಿಲ್ಲದ ಅತಿಥಿ ಎಂದು ಯಾರು ಹೇಳಿದರು? ನೀವು ಕೂಡ ಈ ಕುಟುಂಬದ ಭಾಗ ಎಂದು ಹೇಳಿದನು. ಇದನ್ನು ಕೇಳಿ ಲಲಿತಾ ನಿಧಾನವಾಗಿ, ಬಿಡು ಮಗಾ. ಈಗ ನನ್ನ ಜೀವನದಲ್ಲಿ ಎಷ್ಟು ದಿನಗಳು ಉಳಿದಿವೆಯೋ ಗೊತ್ತಿಲ್ಲ. ಈ ಮನೆಯ ಸಂಬಂಧ ಮುರಿದು ಹೋದರೂ ಸರಿ ಎಂದು ಹೇಳುತ್ತಾ ಕೆಳಗೆ ನೋಡಲಾರಂಭಿಸಿದಳು. ಆಕೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ತುಳುಕುತ್ತಿದ್ದವು. ವಿಕಾಸ್ ಅವಳ ಕಣ್ಣೀರನ್ನು ಒರೆಸುತ್ತಾ, ಇಲ್ಲ ಅತ್ತೆ, ಈ ಮನೆ ಕೇವಲ ನಮ್ಮದಲ್ಲ,
ನಿಮ್ಮದು ಕೂಡ. ನಂತರ ತನ್ನ ಹೆಂಡತಿ ರಂಜನಿಯ ಕಡೆಗೆ ತಿರುಗಿ ನೋಡುತ್ತಾ, ನಿನಗಿಂತ ಮುಂಚೆ ಈ ಮನೆ ನನ್ನ ಅತ್ತೆಯದು. ಅತ್ತೆಯ ಬಾಲ್ಯ ಇಲ್ಲಿ ಕಳೆಯಿತು. ಅವರು ಇಲ್ಲೇ ದೊಡ್ಡವರಾದರು. ಈ ಮನೆಯ ಕಣಕಣವೂ ಅತ್ತೆಗೆ ತಿಳಿದಿದೆ. ನಾವು ಈ ಜಗತ್ತಿಗೆ ಬರುವ ಮೊದಲೇ ಈ ಮನೆಯ ಗೋಡೆಗಳು ಅತ್ತೆಯನ್ನು ಗುರುತಿಸುತ್ತವೆ. ಈಕೆ ಈ ಮನೆಯ ಮಗಳು ಮತ್ತು ನೀನು ನಿನ್ನೆ ಬಂದವಳು. ನೀನು ಈ ಮನೆಯನ್ನು ಎಷ್ಟು ಪ್ರೀತಿಯಿಂದ ಅಲಂಕರಿಸುತ್ತಿದ್ದಿ, ಇದನ್ನು ನಿನ್ನ ಮನೆ ಎಂದು ಪರಿಗಣಿಸುತ್ತಿದ್ದಿ. ಹಾಗಾದರೆ ಅತ್ತೆಗೆ ಈ ಮನೆಯ ಮೇಲೆ ಎಷ್ಟು ಪ್ರೀತಿ ಇರಬಹುದು ಯೋಚಿಸು. ನೀನು ಅವರಿಗೆ ಪರಕೀಯ ಭಾವನೆ ಬರುವಂತೆ ಮಾಡಿದ್ದಿ. ಇದಕ್ಕಾಗಿ ನಾನು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಹೇಳುತ್ತಾ ಅವನ ಧ್ವನಿ ಗದ್ಗದಿತವಾಯಿತು. ರಂಜನಿ ಸ್ತಬ್ಧಳಾದಳು. ವಿಕಾಸ್ ಅತ್ತೆಯನ್ನು ಸೋಫಾದ ಮೇಲೆ ಕೂರಿಸಿ, ನಾನು ನಿಮಗಾಗಿ ಹೊರಗಿನಿಂದ ಊಟವನ್ನು ಆರ್ಡರ್ ಮಾಡುತ್ತೇನೆ. ಇವಳು ಅಡಿಗೆ ಮಾಡದಿದ್ದರೆ ನೀವು ಈ ಒಣ ಅನ್ನವನ್ನು ತಿನ್ನುತ್ತೀರಾ? ನಂತರ ಅವನು ಕೋಪದಿಂದ ತನ್ನ ಹೆಂಡತಿಯ ಕಡೆಗೆ ನೋಡುತ್ತಾ, ನಿನ್ನ ತವರು ಮನೆಯಲ್ಲಿ ನೀನು ಕೂಡ ಅತಿಥಿಯಾ? ಇಂದು ನಿನ್ನ ಅಮ್ಮ ಅಪ್ಪ ಈ ಜಗತ್ತಿನಲ್ಲಿ ಇದ್ದಾರೆ. ನಾಳೆ ನಿನ್ನ ಅಣ್ಣ ಹತ್ತಿಗೆಯಿಂದ ನಿನ್ನ ಮನೆ ತವರು ಮನೆಯಾಗುತ್ತದೆ. ಒಂದು ವೇಳೆ ನಿನಗೆ ದೀರ್ಘ ಜೀವನ ಸಿಕ್ಕರೆ ನಾಳೆ ಅಣ್ಣ ಹತ್ತಿಗೆಯ ಮಕ್ಕಳೇ ನಿನ್ನ ತವರು ಮನೆಯಲ್ಲಿ ಇರುತ್ತಾರೆ. ಆಗ ಅವರು ನಿನಗೆ ಆಹ್ವಾನವಿಲ್ಲದ ಅತಿಥಿ ಎಂದು ಹೇಳಿದರೆ ನಿನಗೆ ಹೇಗನಿಸುತ್ತದೆ ಎಂದು ಕೇಳಿದನು. ಇದನ್ನು ಕೇಳಿ ರಂಜನಿಯ ಹುಚ್ಚು ಹೋಯಿತು. ನಿನಗೆ ನಿನ್ನ ತವರು ಮನೆಯ ಮೇಲೆ ಎಷ್ಟು ಪ್ರೀತಿಯಿದೆ. ನಿನಗೆ ಇಂದಿಗೂ ಆ ಮನೆ ನಿನ್ನದೆಂದು ಅನಿಸುತ್ತದೆಯಲ್ಲವೇ ಎಂದು ವಿಕಾಸ್ ಹೇಳಿದ. ರಂಜನಿ ತೇವವಾದ ಕಣ್ಣುಗಳಿಂದ ಸಮ್ಮತಿಸಿದಳು. ವಿಕಾಸ್ ಮುಂದುವರೆದು, ನೀನು ಅತ್ತೆಯ ವಯಸ್ಸಿಗೆ ತಲುಪಿದಾಗ ನಿನಗೆ ನಿನ್ನ ತವರು ಮನೆ ನಿನ್ನದಾಗಿ ಅನಿಸುವುದಿಲ್ಲವೇ ಎಂದು ಕೇಳಿದನು. ಈಗ ರಂಜನಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಅವಳು ಓಡಿ ಬಂದು ಅತ್ತೆಯ ಕಾಲಿಗೆ ಬಿದ್ದು ಅಳುತ್ತಾ, ಅತ್ತೆ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಇಷ್ಟು ಆಳವಾಗಿ ಯೋಚಿಸಲೇ ಇಲ್ಲ. ನಾನು ಕೂಡ ಈಗ ಈ ಮನೆಯ ಸೊಸೆ. ಒಂದು ಸಮಯದ ನಂತರ ನನ್ನ ತವರು ಮನೆಯಲ್ಲಿ ಹೊಸ ಪೀಳಿಗೆಯ ಮಕ್ಕಳಿರುತ್ತಾರೆ ಮತ್ತು ಆಗ ಅವರು ನನಗೆ ಗೌರವ ಕೊಡದೆ ಆ ಮನೆಯಲ್ಲಿ ಪರಕೀಯ ಭಾವನೆ ಬರುವಂತೆ ಮಾಡಿದರೆ ನನಗೆ ತುಂಬಾ ಕೆಟ್ಟದಾಗಿ ಅನಿಸುತ್ತದೆ ಎಂದು ಹೇಳುತ್ತಾ ಅಳಲಾರಂಭಿಸಿದಳು. ಲಲಿತಾಳ ಮನಸ್ಸು ತುಂಬಿ ಬಂತು. ಅವರು ಈಗ ಅಣ್ಣ ಹತ್ತಿಗೆ ಕೂಡ ಈ ಜಗತ್ತಿನಲ್ಲಿಲ್ಲ. ಆದ್ದರಿಂದ ನೀವೇ ನನ್ನವರು. ದೊಡ್ಡವರು ಈ ಜಗತ್ತಿನಿಂದ ಹೊರಟು ಹೋಗುತ್ತಾರೆ ಮತ್ತು ತಮ್ಮ ಅಂಶವನ್ನು ತಮ್ಮ ರೂಪದಲ್ಲಿ ಬಿಟ್ಟು ಹೋಗುತ್ತಾರೆ. ಕೆಲವು ದಿನಗಳ ನಂತರ ಬಹುಶಃ ನಾನು ಕೂಡ ಈ ಜಗತ್ತಿನಿಂದ ಹೊರಟು ಹೋಗಬಹುದು. ನಂತರ ನಾನು ಯಾರನ್ನೂ ತೊಂದರೆಪಡಿಸುವುದಿಲ್ಲ, ರಂಜನಿ ಎಂದು ಹೇಳುತ್ತಿದ್ದಂತೆಯೇ ವಿಕಾಸ್ ಗದ್ಗದಿತ ಕಂಠದಿಂದ, ಅತ್ತೆ, ನೀವು ನನಗೆ ತೊಂದರೆ ಮಾಡುತ್ತಿಲ್ಲ. ಆದರೆ ನಿಮ್ಮಲ್ಲಿ ನನಗೆ ಅಮ್ಮಅಪ್ಪನ ನೆನಪು ಸಿಗುತ್ತದೆ. ಕೊನೆಗೂ ನೀವು ಅಪ್ಪನ ತಂಗಿ, ಆದ್ದರಿಂದ ನೀವು ಕೂಡ ನನಗೆ ತುಂಬಾ ಆತ್ಮೀಯರು ಎಂದು ಹೇಳಿ ಅವರನ್ನು ಒಂದು ಸಣ್ಣ ಮಗುವಿನಂತೆ ತಬ್ಬಿಕೊಂಡನು. ಲಲಿತಾ ಅವನ ತಲೆಯ ಮೇಲೆ ಕೈಯಾಡಿಸುತ್ತಾ, ಹಬ್ಬದ ಸಮಯದಲ್ಲಿ ನೀನು ನನ್ನನ್ನು ಇಷ್ಟು ಅಳಿಸುತ್ತೀಯಾ? ಇದೇನಾ ನಿನ್ನ ಪ್ರೀತಿ ಎಂದು ಕೇಳಿದರು. ವಿಕಾಸ್ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿ, ನಿಮಗೆ ಏನು ತಿನ್ನಲು ಬೇಕು ಎಂದು ಕೇಳಿದನು. ಆಗ ಅವರು, ಈಗ ಇಷ್ಟು ಪ್ರೀತಿ ನೋಡಿದ ಮೇಲೆ ನನ್ನ ಹಸಿವು, ಬಾಯಾರಿಕೆ ಎಲ್ಲವೂ ಹೋಯಿತು. ನೀವು ಯಾವಾಗಲೂ ಸಂತೋಷವಾಗಿರಿ. ನನಗೇನೂ ಬೇಡ ಎಂದಳು. ವಿಕಾಸ್ ಗಂಟಲು ಇನ್ನೂ ಗದ್ಗದಿತವಾಗಿಯೇ ಇತ್ತು. ಆದರೆ ಅವನು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡನು. ಆಗ ರಂಜನಿ, ಅಡಿಗೆ ತಯಾರಾಗಿಯೇ ಇದೆ. ನಾನು ಈಗಲೇ ತರುತ್ತೇನೆ. ನನ್ನ ಕೆಟ್ಟ ನಡವಳಿಕೆಗಾಗಿ ನಾನು ಮತ್ತೆ ಕ್ಷಮೆ ಕೇಳುತ್ತೇನೆ ಎಂದು ಹೇಳುತ್ತಿದ್ದಂತೆಯೇ ಅವಳ ಕೈಯಿಂದ ಆ ಮೂಟೆ ಜಾರಿ ನೆಲದ ಮೇಲೆ ಬಿತ್ತು. ಅವಳ ಕಣ್ಣು ಮೂಟೆಯ ಮೇಲೆ ಬಿದ್ದಾಗ ಅವಳು ಬೆಚ್ಚಿಬಿದ್ದಳು. ಅದರಲ್ಲಿ ಚಿನ್ನದ ಕುಸುರಿ ಕೆಲಸದ ಬಳೆಗಳಿದ್ದವು. ಆ ಬಳೆಗಳನ್ನು ನೋಡಿ ಅವಳು ಆಶ್ಚರ್ಯಚಕಿತಳಾಗಿ, ಅತ್ತೆ, ಇದು ಏನು ಎಂದು ಕೇಳಿದಳು. ಆಗ ಅವರು ನಗುತ್ತಾ, ಈ ಬಳೆಗಳು ನನ್ನ ತಾಯಿಯದು. ನನಗೆ ಈ ಬಳೆಗಳು ತುಂಬಾ ಇಷ್ಟ. ಆದರೆ ಈಗ ನನಗೆ ಗೊತ್ತಿಲ್ಲ ನಾನು ಎಷ್ಟು ದಿನಗಳ ಅತಿಥಿಯೋ. ಆದ್ದರಿಂದ ಈ ಬಳೆಗಳನ್ನು ನಾನು ನಿನಗೆ ಕೊಡಲು ಬಯಸುತ್ತೇನೆ. ಇದರಿಂದ ನನ್ನ ತಾಯಿಯ ಈ ಬಳೆಗಳು ಇಲ್ಲೇ ಈ ಮನೆಯಲ್ಲಿ ಇರಲಿ. ನಾನು ಸೊಸೆಗೂ ಈ ಬಳೆಗಳನ್ನು ಕೊಡಲು ಬಯಸಿದ್ದೆ. ಆದ್ದರಿಂದ ಅವಳು ಈ ಬಳೆಗಳನ್ನು ರಂಜನಿಗೆ ಕೊಡಿ ಎಂದು ಹೇಳಿ ನಿರಾಕರಿಸಿದಳು, ಏಕೆಂದರೆ ಈ ಬಳೆಗಳು ನಿಮ್ಮ ತವರು ಮನೆಯಲ್ಲಿ ಇದ್ದರೆ ತುಂಬಾ ಒಳ್ಳೆಯದು ಎಂದಳು. ಇವನ್ನೆಲ್ಲ ಕೇಳಿ ರಂಜನಿಗೆ ತುಂಬಾ ನಾಚಿಕೆಯಾಯಿತು. ಅವಳು ಅರುಣ್ ಮತ್ತು ದೀಪಾರನ್ನು ಕೂಡ ಎಷ್ಟು ತಪ್ಪು ತಿಳಿದುಕೊಂಡೆ ಎಂದು ಅವಳಿಗೆ ಅನಿಸಿತು. ಕೆಲಸದ ನೆಪದಲ್ಲಿ ಇಬ್ಬರು ಗಂಡ ಹೆಂಡತಿ ಸುತ್ತಾಡಲು ಹೋಗಿದ್ದಾರೆ ಮತ್ತು ಅತ್ತೆಯ ಜವಾಬ್ದಾರಿಯನ್ನು ಅವರ ಮೇಲೆ ಬಿಟ್ಟು ಹೋಗಿದ್ದಾರೆ ಎಂದು ಅವಳು ಭಾವಿಸಿದ್ದಳು. ಆದರೆ ಇಂದು ಅವಳಿಗೆ ಕುಟುಂಬ ಕೇವಲ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸಿಸುವವರಿಂದ ಆಗುವುದಿಲ್ಲ, ಬದಲಾಗಿ ಸಂಬಂಧಗಳ ಆಳದಿಂದ ಆಗುತ್ತದೆ ಎಂದು ಅರ್ಥವಾಯಿತು.
ಅವಳ ಆಲೋಚನೆ ತುಂಬಾ ಚಿಕ್ಕದಾಗಿತ್ತು ಮತ್ತು ಸಂಕುಚಿತವಾಗಿತ್ತು. ಅವಳು ಬೇಗನೆ ಅತ್ತೆಯನ್ನು ತಬ್ಬಿಕೊಂಡಳು, ಏಕೆಂದರೆ ಇಂದು ಅವಳು ಆತ್ಮೀಯತೆ ಮತ್ತು ಸಂಬಂಧಗಳ ಸರಿಯಾದ ಅರ್ಥವನ್ನು ತಿಳಿದುಕೊಂಡಿದ್ದಳು. ಅದರ ನಂತರ ಎಲ್ಲರೂ ಸೇರಿ ಬಹಳ ಪ್ರೀತಿಯಿಂದ ದೀಪಾವಳಿ ಹಬ್ಬವನ್ನು ಆಚರಿಸಿದರು ಮತ್ತು ಈ ದೀಪಾವಳಿಯಲ್ಲಿ ಕೇವಲ ದೀಪಗಳು ಮಾತ್ರವಲ್ಲದೆ ಸಂಬಂಧಗಳು ಕೂಡ ಬೆಳಗುತ್ತಿದ್ದವು. ಸ್ನೇಹಿತರೆ, ಆತ್ಮೀಯತೆಯ ಸಂಬಂಧ ರಕ್ತದಿಂದಲ್ಲ, ಹೃದಯದಿಂದ ಬೆಸೆಯಲ್ಪಡುತ್ತದೆ. ನಾವು ನಮ್ಮ ಹಿರಿಯರಿಗೆ ಗೌರವ ಮತ್ತು ಪ್ರೀತಿಯನ್ನು ನೀಡಿದಾಗ ಮನೆಯ ಗೋಡೆಗಳು ಕೂಡ ಆತ್ಮೀಯತೆಯನ್ನು ಅನುಭವಿಸುತ್ತವೆ. ಆದರೆ ಸಂಬಂಧಗಳಲ್ಲಿ ದೂರ ಬಂದಾಗ ಅದೇ ಮನೆ ಪರಕೀಯವಾಗಿ ಕಾಣುತ್ತದೆ. ನಿಜವಾದ ಹಬ್ಬವೆಂದರೆ ಪ್ರೀತಿ ಮತ್ತು ಗೌರವದ ದೀಪಗಳು ಬೆಳಗುವ ಹಬ್ಬ. ಸ್ನೇಹಿತರೆ, ಕತೆ ಇಷ್ಟವಾದರೆ ಕಾಮೆಂಟ್ ಮಾಡಿ ಮತ್ತು ಹೊಸ ಕತೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.